Brownie. Come. Where did you learn this talent? What do you do for a living? This only he does. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾನು ಅರ್ಲಿ ಮಾರ್ನಿಂಗ್ಗೆ ಹೊರಟಿದ್ದೀನಿ. ಟೈಮ್ ಬಂದು ಎಕ್ಸಾಕ್ಟ್ಲಿ 5:45. ನಾನಿವಾಗ ಬನಶಂಕರಿ ಹತ್ರ ಇದ್ದೀನಿ. ಇನ್ನೊಂದು ಇವತ್ತು ಸ್ಪೆಷಲ್ ಮತ್ತು ಅಡ್ವೆಂಚರ್ ಎಂಜಾಯಬಲ್ ರೈಡ್ ಆಗೋಕ್ಕಿದೆ. ರೈಡ್ ಅನ್ನೋದಕ್ಕಿಂತ ಡ್ರೈವಿಂಗ್ ಅಥವಾ ಇವತ್ತು ಕ್ಯಾಂಪಿಂಗ್ ಆಗೋಕ್ಕಿದೆ. ಇದು ಬನಶಂಕರಿ ಹತ್ರ ಇರೋ ಸಾರಕ್ಕಿ ಅಂತ ಹೇಳೋ ಊರ ಹತ್ರ ತರಕಾರಿ ಮಾರ್ಕೆಟ್. ನೋಡಿ, ಬೆಳಗ್ಗೆನೆ ನಾನೇ 5:45 ಜಲ್ದಿ ಅಂತ ಅಂದ್ಕೊಂಡು ಬಂದರೆ ಆಲ್ರೆಡಿ ಇಲ್ಲಿ ಜನ ಬಂದು ತೊಗೊಂಡು ವ್ಯಾಪಾರ ಮಾಡ್ತಿದ್ದಾರೆ. ಅಂದರೆ ಆಲ್ರೆಡಿ ಐಟಮ್ ಎಲ್ಲ ಬಂದಿರುತ್ತೆ. ಎಲ್ಲ ಹೇಳ್ಬೇಕಂದ್ರೆ 2:30, 3 o'clock ಕೆಲಸಗಳು ನಡೆಯುತ್ತೆ. ಜನ, ಇದು ದೊಡ್ಡ ತರಕಾರಿ ಮಾರ್ಕೆಟ್. ನಮ್ಮ ಗ್ರೂಪ್ ಜೊತೆ, ಅಂದರೆ ನಮ್ಮದು ಟ್ರಾವೆಲ್ ಸ್ಟೋರೀಸ್ ಬೈಕಿಂಗ್ ಕಮ್ಯುನಿಟಿ ಅಂತಿದೆ, ಬೈಕರ್ಸ್ ಗ್ರೂಪ್. ನಾವು ಸ್ನೇಹಿತರ ಜೊತೆಗೆ ನಾವಿವತ್ತೆಲ್ಲ ಒಂದು ಡೇ ಔಟ್ ಕ್ಯಾಂಪಿಂಗ್ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದು ಒಂದು ಸರ್ಪ್ರೈಸ್. ಸೊ ಆ ಜಾಗಕ್ಕೆ ಹೋದ್ಮೇಲೆ ನಾನು ಹೇಳ್ತೀನಿ. ಬಟ್ ತುಂಬ ಚೆನ್ನಾಗಿರುತ್ತೆ. ನೇಚರ್ ಇರುತ್ತೆ, ರಿವರ್ ಇರುತ್ತೆ. ಅಲ್ಲೇ ಹೋಗಿ ಟೆಂಟ್ ಕ್ಯಾಂಪಿಂಗ್ ಮಾಡಿಕೊಂಡು ಡೇ ಕ್ಯಾಂಪಿಂಗ್ ಮಾಡ್ತಾ ಇದ್ದೀವಿ. ಸೊ ಒಂದು ಕ್ಲೂ ಕೊಡ್ತೀನಿ, ನೀವು ಗೆಸ್ ಮಾಡ್ಬೋದು ಎಲ್ಲಿ ಅಂತ ಹೇಳಿ. ನೀವೇನಾದರೂ ಗೆಸ್ ಮಾಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ಬಂದು ಕನಕಪುರ ಸೈಡು. ಕಾವೇರಿ ನದಿ ಇದೆ. ಕಾವೇರಿ ನದಿ ಹತ್ರ ಕ್ಯಾಂಪಿಂಗ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಫಾರೆಸ್ಟ್ ಏರಿಯಾ, ಸ್ವಲ್ಪ ಏನು ಪೂರ್ತಿ ಫಾರೆಸ್ಟ್ ಏರಿಯಾ. ಒಂದು ದೇವಸ್ಥಾನ ಕೂಡ ಇದೆ. ಸೊ ಇಷ್ಟೆಲ್ಲ ನಿಮಗೆ ಗೊತ್ತಾಗಿರುತ್ತೆ ಅನಿಸುತ್ತೆ. ಗೊತ್ತಾದರೆ ಪ್ಲೇಸ್ ಯಾವುದು ಅಂತ ಹೇಳಿ ಪೂರ್ತಿ ವಿಡಿಯೋ ಗೊತ್ತಾಗೋದಕ್ಕಿಂತ ಮುಂಚೆ ಕಮೆಂಟ್ ಮಾಡಿ. ನೀವು ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ ಇಲ್ವಾ ಅಂತ ಹೇಳಿ ತಿಳ್ಕೊಳ್ಳೋಣ. ಆ್ಯಕ್ಚುಲಿ 5:30 6 ಗಂಟೆ ಟೈಮ್ ಇಟ್ಕೊಂಡಿದ್ದೀವಿ. ಎಲ್ಲ ಮೀಟಪ್ ಪಾಯಿಂಟ್ ಹತ್ರ ಮೀಟ್ ಆಗೋದಕ್ಕೆ. ನೈಸ್ ರೋಡ್ ಜಂಕ್ಷನ್, ಕನಕಪುರ ರೋಡ್. ಅಲ್ಲಿ ಮೀಟಪ್ ಆಗೋದು 6 ಗಂಟೆಗೆ ಫ್ಲ್ಯಾಗ್ ಆಫ್ ಅಂತ ಅಂದ್ಕೊಂಡಿದ್ದೀವಿ. ಸೊ ಎಕ್ಸಾಕ್ಟ್ ಟೈಮ್ ಬಂದು 5:50. ಇನ್ನೊಂದು 5 ನಿಮಿಷದಲ್ಲಿ ರೀಚ್ ಆಗ್ತೀನಿ. ಸೊ ಬನ್ನಿ, ಎಲ್ಲ ಸ್ನೇಹಿತರನ್ನ ಹೋಗಿ ಮೀಟ್ ಮಾಡಿ ಫ್ಲ್ಯಾಗ್ ಆಫ್ ಮಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಸಿಗೋಣ. ನೈಸ್ ರೋಡ್ ಹತ್ರ ಏನೋ ರೀಚ್ ಆಗಿದ್ದೀವಿ. ಎಲ್ಲಿದ್ದಾರೆ ಸ್ನೇಹಿತರೆಲ್ಲ? ಇಲ್ಲಿ ಲೆಫ್ಟಲ್ಲಿ ಇರಬೇಕು, ಇಲ್ಲ ರೈಟಲ್ಲಿ ಇರಬೇಕು. ಲೆಫ್ಟಲ್ಲಿ ಗಾಡಿಗಳಿದೆ, ಮೋಸ್ಟ್ಲಿ ನಮ್ಮವ್ರದ್ದೇನಾ? ಎಸ್, ಒಂದು ಲಾಂಗ್ ಕಟ್ ಮಾಡಿ ನಿಲ್ಸೋಣ. ಎಸ್, ಇದೊಂಥರ ಮುಂಚೆ ನಮ್ಮೂರಿಗೆ ಹೋಗುವಾಗ ಕನಕಪುರ ಬಸ್ ಸ್ಟಾಪಲ್ಲಿ
ಹಾಯ್ ಬ್ರೋ, ಗುಡ್ ಮಾರ್ನಿಂಗ್. ಹಾಯ್ ಮಾರ್ನಿಂಗ್. ಇಲ್ಲೇ ಮುಂದೆ ಹಾಕೊಂಬಿಡಿ. ಹಾಂ, ಇಲ್ಲೇ ಹಾಕೊಂಬಿಡ್ಲಾ? ಸ್ನೇಹಿತರೆ, ನೈಸ್ ರೋಡ್ ಜಂಕ್ಷನ್ನು ಮೀಟಪ್ ಪಾಯಿಂಟ್ ಇತ್ತು ನೋಡಿ. ಇರೋರೆಲ್ಲ ಸ್ನೇಹಿತರು. ಇಷ್ಟು ಬೈಕ್ಗಳು ಅಲ್ಲಿ ಹಿಂದೆಗಡೆ ಸ್ವಲ್ಪ ನಿಂತಿದೆ. ಮತ್ತು ಅಲ್ಲಿ ಹಿಂದೆ ಒಂದು ಕಾರ್ ಇದೆ, ಅದರ ಪಕ್ಕದಲ್ಲಿ ಕಾರ್. ಇದು ಆ ಕಡೆ ಲಾಸಲ್ಲಿ ನನ್ನ ಕಾರ್, ಪಕ್ಕದಲ್ಲಿ ಇದೊಂದು ಕಾರ್, ಮುಂದೆ 3-4 ಬೈಕ್ಗಳು ನಿಂತಿದೆ. ಸೊ ಇದು ಕನಕಪುರ ರೋಡ್. ಇವಾಗ ನಾವು ಲೆಫ್ಟ್ ಹೋಗ್ತೀವಿ. ವೆರಿ ಗುಡ್ ಮಾರ್ನಿಂಗ್ ಟು ಎವ್ರಿಬಡಿ. ಗುಡ್ ಮಾರ್ನಿಂಗ್. ಸಾಲ್ತಲ್ಲ ವಾಯ್ಸ್ ಬೇಕು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಇನ್ನೂ ಸ್ವಲ್ಪ. ಗುಡ್ ಮಾರ್ನಿಂಗ್. ಓಕೆ. ಸೊ ವೆಲ್ಕಮ್ ಎವ್ರಿಬಡಿ ಟು ಟ್ರಾವೆಲ್ ಸ್ಟೋರೀಸ್. Whoever is coming for the very first time, welcome you all to Travel Stories. And talking about making today to go and have a great fun. To go and have a great fun, you should always drive or ride in safety. Be safe. So, how many of you are coming for the first time in a group? Yeah. Today's lead will be Mahadev. Please raise your hand. So Mahadev will be today's captain, and we will have marshals. All the marshals, please raise your hands. Reshmini, Pooja. Good job. Okay, there will be the marshals, and we will have Steve as Surya, Martin, Steve, and for the cars, I will take the lead, and Kannan bro will be the speed. So others stay in the middle. Okay. So we always follow some hand signals for everybody's safety. When the captain, when we show one finger, always follow one leg. Okay. When we show 2 fingers, always follow 2 legs. Okay. When we have to slow down, towards down, slow down. When we have to speed up, towards up, speed up. When it's slow, get up. मतलब ये दो मैगजीन्स को दूसरे और बहुत मतलब टायर भी लेगा, बैटरी भी लेगा, वो भी नहीं प्रॉब्लम. ಫ್ಲ್ಯಾಗ್ ಆಫ್ ಆಯಿತು. ಹೊರಡೋಷ್ಟೊತ್ತಿಗೆ ಎಕ್ಸಾಕ್ಟ್ ಇವಾಗ ಟೈಮ್ ಬಂದು 6:45. ಬಿಗ್ ಬಾಸ್ ಸ್ಟೈಲಲ್ಲಿ ಹೇಳಬೇಕು ಅಂದರೆ ಸಮಯ ಬೆಳಗ್ಗೆ 6:45. ಸೊ ಮುಂದೆ ಕಾಣಿಸ್ತಾ ಇರ್ಬೋದು ನಿಮಗೆ. ಮುಂದೆ ಕಾಣಿಸ್ತಾ ಇರೋ ಬೈಕ್ಸ್ ಎಲ್ಲ ಒಂದು ಲೇನಲ್ಲಿ ಹೋಗ್ತಾ ಇರೋದೆಲ್ಲ ನಮ್ಮದೇನೆ. ಸುಮಾರು ಒಂದು 30-35 ಬೈಕ್ ಇದೆ, ಒಂದು 5-6 ಕಾರು. ಟೋಟಲ್ ಆಗಿ ಎಕ್ಸಾಕ್ಟ್ ನಂಬರ್ಸ್ ಗೊತ್ತಿಲ್ಲ, ಬಟ್ ಅಪ್ರಾಕ್ಸಿಮೇಟ್ ಅಂದಾಜಲ್ಲಿ 50 ಮೇಲೆ ಜನ ಇದ್ದೀವಿ, 50 ಜನದ ಮೇಲೆ. ಸೊ ಫ್ಲ್ಯಾಗ್ ಆಫ್ ಆಯಿತು, ಹೋಗ್ತಾ ಇದ್ದೀವಿ ಎಲ್ಲ. ಹೋಗ್ತಾ ಆನ್ ದ ವೇಲಿ ಇವಾಗ ಒಂದು ಪಿಟ್ ಸ್ಟಾಪ್ ಇದೆ ಬ್ರೇಕ್ಫಾಸ್ಟಿಗೆ. ಸೊ ಬ್ರೇಕ್ಫಾಸ್ಟು ಕಾಫಿ ಆದಮೇಲೆ ಸೀದಾ ಪಾಯಿಂಟ್ಗೆ ಹೋಗಿ ರೀಚ್ ಆಗ್ತೀವಿ, ಡೆಸ್ಟಿನೇಷನ್ಗೆ. ಸೊ ನಾನು ನಿಮಗೆ ಹೇಳಿದೆ ಗೆಸ್ ಮಾಡಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಇವಾಗಲೂ ಗೊತ್ತಾಗಿದ್ದರೆ. ಇಲ್ಲಿಂದ ಸುಮಾರು 1.5 ಗಂಟೆ ತೋರಿಸ್ತದೆ. 1 ಗಂಟೆ 34 ನಿಮಿಷ ಡೆಸ್ಟಿನೇಷನ್ಗೆ. ನೋಡಿ, ನಮ್ಮ ಗ್ರೂಪ್ ಜೊತೆ ಬೈಕ್ ರೈಡ್ ಕೂಡ ಮಾಡಿದ್ದೀನಿ ನಾನು. ಇದೇ ಫಸ್ಟ್ ಟೈಮ್ ನಾನು ಕಾರ್ ತೊಗೊಂಡು ಬರ್ತಾ ಇರೋದು, ಕ್ಯಾಂಪಿಂಗ್ ಆಗಿರೋದ್ರಿಂದ ಮತ್ತು ನಂದು ಕ್ಯಾಂಪಿಂಗ್ ಸೆಟಪ್ ಇರೋದ್ರಿಂದ. ಇದರಲ್ಲಿ ಒಂದು ಖುಷಿ ಅಂತ ಹೇಳಿದ್ರೆ, ಈ ಗ್ರೂಪಲ್ಲಿ ಯಾರು ರೂಲ್ಸ್ ಫಾಲೋ ಮಾಡ್ತಾರೆ, ರೂಲ್ಸ್ ಬ್ರೇಕ್ ಮಾಡಲ್ಲ. ಲೇನ್ ಡಿಸಿಪ್ಲಿನ್ ಅಂದರೆ ಪಕ್ಕಾ ಲೇನ್ ಡಿಸಿಪ್ಲಿನ್. ಮಾರ್ಷಲ್ಸ್ ಯಾವಾಗಲೂ ಓಡಾಡ್ತಾನೆ ಇರ್ತಾರೆ ಅಕ್ಕಪಕ್ಕದಲ್ಲಿ. ಯಾರು ಲೇನ್ ಬಿಟ್ಟು ಆಚೆ ಈಚೆ ಓವರ್ಟೇಕ್ ಮಾಡೋದು, ಸ್ಟಂಟ್ ಮಾಡೋ ಥರ ಇದು ಮಾಡೋದು, ಲೈಕ್ ಒಂಥರ ರೂಲ್ಸ್ ಬ್ರೇಕ್ ಮಾಡೋ ಥರ ಯಾರನ್ನೂ ಎನ್ಕರೇಜ್ ಮಾಡಲ್ಲ. ಮತ್ತು ನೀವು ನೋಡಿದ್ರಲ್ಲ ಸ್ಟಾರ್ಟಿಂಗಲ್ಲೇ, ಫ್ಲ್ಯಾಗ್ ಆಫ್ ಮಾಡೋದಕ್ಕಿಂತ ಮುಂಚೆನೇ ಒಂದು ಸತಿ ಅಡ್ರೆಸ್ ಮಾಡ್ತಾರೆ ಎಲ್ಲರಿಗೂ. ಯಾರನ್ನ ಫಸ್ಟ್ ಟೈಮ್ ಬಂದಿದ್ದರೆ ಅವ್ರಿಗೂ ಸೇರಿಸಿ, ಮುಂಚೆ ಬಂದಿರೋರಿದ್ದರೆ ಅವ್ರಿಗೂ ಎಲ್ಲರಿಗೂ ಒಟ್ಟಿಗೆ ಸೇರಿಸಿ ಒಂದು ಸತಿ ಎಲ್ಲರಿಗೂ ಬ್ರೀಫ್ ಮಾಡಿ, ಹೇಗೆ ಹ್ಯಾಂಡ್ ಸಿಗ್ನಲ್ಸ್ ಯೂಸ್ ಮಾಡಬೇಕು, ಏನೆಲ್ಲ ಇಂಡಿಕೇಟರ್ಸ್ ಇರುತ್ತೆ, ಎಲ್ಲೆಲ್ಲ ಪಿಟ್ ಸ್ಟಾಪು ಅಂತೆಲ್ಲ ಒಂದು ಶಾರ್ಟ್ ಬ್ರೀಫ್ ಕೊಟ್ಟು
ನೆಕ್ಸ್ಟ್ ಫ್ಲ್ಯಾಗ್ ಆಫ್ ಮಾಡಿ ಹೊರಡ್ತೀವಿ. ಸೊ ಅದೊಂದು ಖುಷಿ ಆಗತ್ತೆ. ಹೇಗಂದ್ರೆ ಹಾಗೆ ಕಮ್ಯುನಿಕೇಷನ್ನೇ ಇಲ್ದಿರ ಫಸ್ಟ್ ಟೈಮ್ ಬಂದಿದ್ದೀರಾ, ನಿಮ್ಮಷ್ಟಕ್ಕೆ ನೀವು ಬನ್ನಿ, ನಿಮ್ಮಷ್ಟು ನೀವು ಹೋಗಿ, ಆ ಥರ ಇಲ್ಲ. ಸೊ ಬನ್ನಿ, ಪಿಟ್ ಸ್ಟಾಪಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಸಿಗೋಣ. ಒಂದ್ಸಲ ನಮಗೆ ಮಾರ್ಕೆಟ್ ವ್ಯಾಲ್ಯೂ ಡೌನ್ ಆಗ್ಬಿಟ್ಟಿದೆ. ಹೋಪ್ ಮಾಡ್ಕೊಂಡು ಯಾರು ಏನು ಹೇಳ್ತಾರೆ. 550 ಒಂದ್ಸಲ 551 551 ಜಾಸ್ತಿ ಅಪ್ಪ. 1000 ಕೂಕ್ ಆಗಿದೆ. 1000 ಒಳ್ಳೆ ಆಫರ್ ಕೊಟ್ಬಿಡು. 1000 ಒಂದ್ಸಲ. ಒಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಬಿಸಿ ಬಿಸಿ ತಟ್ಟೆ ಇಡ್ಲಿ, ಬಿಸಿ ವಡೆ. ಮೋಸ್ಟ್ ಪ್ರಾಬಬ್ಲಿ ನಾವೇ ಫಸ್ಟು ಅನಿಸುತ್ತೆ. ಹೊಟ್ಟೆ ತುಂಬ ನಾಷ್ಟ ಆಯಿತು. ಅದಾದಮೇಲೆ ಬಿಸಿ ಬಿಸಿ ಒಂದು ಟೀ ಕುಡಿದು ಹೊರಟಿದ್ದೀವಿ. ಇವಾಗ ಆಲ್ರೆಡಿ ಕನಕಪುರ ರೀಚ್ ಆಗಿದ್ದೀವಿ. ಇಲ್ಲಿಂದ ಡೆಸ್ಟಿನೇಷನ್ಗೆ ಹೋಗಿ ಅಲ್ಲೆಲ್ಲ ಟೆಂಟ್ ಹಾಕ್ಕೊಂಡು ಕ್ಯಾಂಪಿಂಗ್ ಮಾಡಿಕೊಂಡು ಅಡುಗೆ ಸ್ಟಾರ್ಟ್ ಮಾಡೋದು. ತುಂಬ ಚೆನ್ನಾಗಿರುತ್ತೆ. ಅಲ್ಲೂ ಕೆಲವು ಫ್ರೆಂಡ್ಸ್ ಇದ್ದಾರೆ. ಕೇಳ್ಪಟ್ಟಿದ್ದ ಮಟ್ಟಿಗೆ ವಾಟರ್ ಲೆವೆಲ್ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿದ್ರು. ಮತ್ತು ಅದು ನದಿ ಆಗಿರೋದ್ರಿಂದ ಫ್ಲೋಯಿಂಗ್ ವಾಟರ್ ಅಷ್ಟೊಂದು ತುಂಬ ಕರೆಂಟ್ ಇಲ್ಲ, ಜಾಸ್ತಿ ಕರೆಂಟ್ ಇನ್ ದ ಸೆನ್ಸ್ ತುಂಬ ಫೋರ್ಸಾಗಿ ಹರಿತಾ ಇಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ನೀರಲ್ಲೆಲ್ಲ ಆಟ ಆಡ್ಬೋದು. ಕ್ಲೈಮೇಟ್ ಮಾತ್ರ ಸೂಪರಾಗಿದೆ. ಟೈಮಿಗೆ ಎಕ್ಸಾಕ್ಟ್ 8:20. ಇದುವರೆಗೂ ಬೆಳಕಾದಂಗೆ ಇಲ್ಲ, ಮೋಡ ಮುಚ್ಕೊಂಡಂಗಿದೆ. ಎಕ್ಸಾಕ್ಟಾಗಿ ಟೈಮ್ ಇವಾಗ ಅಂದರೆ 8:20. ಹತ್ತತ್ರ 8:15 ಆದ್ರೂ ಇನ್ನೂ ಪೂರ್ತಿ ಬೆಳಕೆ ಆಗಿಲ್ವೇನೋ ಅನ್ನೋ ಥರ ಇದೆ. ಅಷ್ಟು ಮೋಡ ಮುಚ್ಕೊಂಡಿದೆ. ಬೆಳಗಿನ ಜಾವ ಇದ್ದಾಗಿದೆ. ಇನ್ನೂ ಬಿಸಿಲು ಬಂದಿಲ್ಲ. ಇನ್ನೂ ತುಂಬ ಬೆಳಕಾಗಬೇಕು. ಅಲ್ಲಿ ನೋಡ್ಬೇಕು. ಅಲ್ಲಿ ಹೋದ್ಮೇಲೆ ಇದೇ ಥರ ಇದ್ದರೆ ತುಂಬ ಚಳಿ ಆಗುತ್ತೆ. ನೀರಂತೂ ತುಂಬ ಕೊರಿಯೋ ಥರ ಇರುತ್ತೆ ಚಳಿ. ನೋಡಬೇಕು. ಅಲ್ಲಿ ಹೋಗೋಷ್ಟರಲ್ಲಿ ಬಿಸಿಲು ಬಂದರೆ ಅದೃಷ್ಟ. ಈ ಥರ ಕ್ಲೈಮೇಟಿಗೆ ಆಟ ಆಡೋದಕ್ಕೆ ನೀರಲ್ಲಿ ತುಂಬ ಚೆನ್ನಾಗಿರುತ್ತೆ. ಹೋಗ್ತಾ ಇರೋ 50ಕ್ಕಿಂತ ಹೆಚ್ಚು ಜನದಲ್ಲಿ ಒಂದು 15-20% ವೆಜ್ ಇದ್ದಾರೆ, ಬಾಕಿ ಎಲ್ಲ ನಾನ್ ವೆಜ್ಜು. ಬಟ್ ನಾನು ನಾನ್ ವೆಜ್ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ, ಈ ಕ್ಲೈಮೇಟಿಗೆ ನೀರಲ್ಲಿ ಆಟ ಆಡಿಕೊಂಡು ನಾನ್ ವೆಜ್ ಅಲ್ಲೇ ಬಿಸಿ ಬಿಸಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದಿದೆಯಲ್ಲ, ಅದೇ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್. ಬನ್ನಿ ಇವಾಗ ಹೋಗ್ತಾ ಆನ್ ದ ವೇ ಒಂದು ಸ್ವಲ್ಪ ಸೀನರೀಸ್ ನೋಡೋಣ. ಡ್ರೈವ್ದು ಕ್ಲೈಮೇಟು ಹೇಗಿದೆ ಅಂತ ನೀವು ನೋಡಿ, ನೀವು ಎಂಜಾಯ್ ಮಾಡಿ. ಡೆಸ್ಟಿನೇಷನಲ್ಲಿ ಸಿಗೋಣ. ನೋಡಿ ಸ್ನೇಹಿತರೆ, ನಮ್ಮ ಜೊತೆ ಬಂದಿರೋರಲ್ಲಿ ಕಾರಲ್ಲಿ ಇದೊಂದು ನನ್ನ ಮುಂದೆ ಇರೋ ಕಾರು ಒಂದು, ಅವರು ಹುಡುಗಿ ಡ್ರೈವ್ ಮಾಡ್ಕೊಂಬಂದಿರೋದು. ಇನ್ ದ ಸೆನ್ಸ್ ನಾನು ಹೇಳ್ತಾ ಇರೋದು ಹುಡುಗಿರು ಬಂದಿರೋದು ಇಬ್ಬರು ಫ್ರೆಂಡ್ಸ್. ಅದರಲ್ಲಿ ಅವ್ರ ಹತ್ರ ಒಂದು ಗೋಲ್ಡನ್ ರಿಟ್ರೀವರ್ ನಾಯಿ ಇದೆ, ಅದನ್ನು ಕರ್ಕೊಂಬಂದಿದ್ದಾರೆ ಕ್ಯಾಂಪಿಂಗ್ಗೆ. ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಲೂ ಆಟ ಆಡಿಕೊಂಡು ನೀರಲ್ಲೂ ಆಟ ಆಡೋದಕ್ಕೆ. ಅದು ನೀರಲ್ಲಿ ಆಡುತ್ತಾ ಇಲ್ವಾ
ಎಷ್ಟು ಚೆನ್ನಾಗಿರುತ್ತೆ ನೋಡಬೇಕು ಕ್ಯಾಂಪಿಂಗ್. ಒಳ್ಳೆ ಕೆಲಸ ಅಂದರೆ ನೋಡಿ ನೋಡಿ ಇವರೇ ಇವತ್ತಿನ ಟ್ರಿಪ್ಪಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ನು. ಬ್ರೌನಿ ನಮ್ಮ ಅವನಿಗೆ ಪೆಡಿಗ್ರಿ ಕೈಯಲ್ಲಿ ಹಿಡ್ಕೊಂಡ್ರೆ ಮಾತ್ರ ಕೂತ್ಕೊಳ್ತಾನೆ, ಸೆಕೆಂಡ್ ಕೊಡ್ತಾನೆ, ಇಲ್ಲಾಂದ್ರೆ ತಲೆ ಹಿಂಗೆ ಮಾಡ್ತಾನೆ, ವಾಗ ಕಡೆ ಅಂತ. ಇವತ್ತು ಫುಲ್ಲು ನೀನೇನಾ? ನಾನ್ ವೆಜ್ ತಿನ್ನತ್ತಲ್ಲ, ಬನ್ನಿ ನಮ್ಮ ಜೊತೆ ಬಾ, ನಮ್ಮ ಕಾರಲ್ಲಿ. ನಮ್ಮ ಅವನಿಗೆ ಇದು ಕೋಳಿ ಇದು ಕಾಲ್ ಮಾತ್ರ ತುಂಬಾ ಇಷ್ಟ. ಇಲ್ಲ ಸ್ಲೀಪಿಂಗ್ ಸೆಟ್ ಆಗಿದೆಯಲ್ಲ, ಆರಾಮಾಗಿ ಮಾಡ್ಕೊಂಡಿರುತ್ತೆ. ನಿಮ್ಮನ್ನ ನಿಂತ್ಕೊಳ್ಬೇಕಲ್ಲ. ಇಲ್ಲ ಕೂತ್ಕೊಳ್ತಾಳೆ. ಆಕ್ಚುಲಿ ಅವಳಿಗೆ ಫ್ರಂಟ್ ಸೀಟೇ ಬೇಕು, ಎಲ್ಲ ಕೂತ್ಕೊಳ್ಳಲ್ಲ. ರೋಣಿ ಚಳಿ ಆಗ್ತಯ್ಯ. ಒಂದು ಕಡೆ ಕಟಿಂಗ್ ಮಾಡ್ಸಿದ್ಯಾ, ಒಂದು ಕಡೆ ಕಟಿಂಗ್ ಮಾಡ್ಸಿಲ್ಲ. ಓಕೆ, ಫಾರೆಸ್ಟ್ ಏರಿಯಾ ಮೋಸ್ಟ್ಲಿ ಎಂಟ್ರಿ ಟಿಕೆಟ್ ಏನಾದ್ರು ಇದೆಯೇನೋ ಗೊತ್ತಿಲ್ಲ. ಇಲ್ಲೊಂದು ಚೆಕ್ ಪೋಸ್ಟ್ ಇತ್ತು ಫಾರೆಸ್ಟ್ದು. ವೈಲ್ಡ್ ಲೈಫ್ ಸ್ಯಾಂಚುರಿ ಇರೋದ್ರಿಂದ ಇವಾಗ ತುಂಬ ಸ್ಟ್ರಿಕ್ಟ್ ಆಗಿದೆ. ಕಾರ್ಗಳೆಲ್ಲ ಸಾರಿ ಸೀಟ್ ಬೆಲ್ಟ್ ಹಾಕಿಲ್ಲ. ಎಸ್ ಸ್ನೇಹಿತರೆ, ವಿತೌಟ್ ಯಾವುದು ವೆಹಿಕಲ್ ಎಂಟ್ರಿ ಎಲ್ಲಿ ಬಿಡ್ತಾ ಇಲ್ಲ, ಎಂಟ್ರಿ ಮಾಡೇ ಬರಬೇಕು. ಎಂಟ್ರಿ ಟಿಕೆಟ್ಸ್ ಕೂಡ ಇದೆ ಇದಕ್ಕೆ. ಅಂದರೆ ಅಲ್ಲಿ ಚೆಕ್ ಪೋಸ್ಟಿಂದ ಸುಮಾರು ದೂರ ಬಂದಾದಮೇಲೆ ಎಂಟ್ರಿ ಟಿಕೆಟ್ ಇದೆ. ಸೊ ಇಲ್ಲಿ ಒಂದು ಚಿಕ್ಕದಾಗಿ ಗೇಟ್ ಹಾಕ್ಕೊಂಡು ಇಲ್ಲಿ ಎಂಟ್ರಿ ಕಲೆಕ್ಟ್ ಮಾಡ್ತಾರೆ. ಸೊ ಅದಾದಮೇಲೆ ಒಳಗೆ ನೋಡಿ ಇಲ್ಲಿ ಈ ಥರ ಕುಡಿಯೋ ನೀರಿಂದ ಹಿಡಿದು ಪಾತ್ರೆ, ಕುಕ್ಕರ್, ಗ್ಯಾಸು, ಸ್ಟೌವು ಎಲ್ಲ ಬಾಡಿಗೆ ಇರುತ್ತೆ. ಕೋಳಿ ಇದೆಲ್ಲ ನಾನ್ ವೆಜ್ಜು. ಪರವಾಗಿಲ್ಲ, ತುಂಬ ಜನ ಬಂದಿದ್ದಾರೆ. ಪಾರ್ಕಿಂಗ್ ಹಾಕಿ ನೋಡಿ ಈ ಥರ ಅಡುಗೆ ಎಲ್ಲ ಮಾಡಿ ಎಲ್ಲ ಒಟ್ಟಿಗೆ ಬಂದು ಪೂಜೆ ಮಾಡಿ. ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಯಾರೋ ಪೂಜೆ ಮಾಡ್ತಿದ್ದಾರೆ. ನಮ್ಮ ಗ್ರೂಪೆಲ್ಲ ಆಲ್ರೆಡಿ ಲ್ಯಾಂಡೆಡ್. ನಾವಿಲ್ಲೇ ನಿಲ್ಸೋಣ. ನೋಡಿ ನೋಡಿದ್ರಲ್ಲ, ಇವಾಗ ಚಿಕನ್ ಎಲ್ಲ ವಾಶ್ ಆಯಿತು. ಒಂದು ರೌಂಡಲ್ಲಿ ತೊಳೆದ್ವಿ.
ತೊಳೆದಿದ್ದ ನೀರು ಕೂಡ ಇಲ್ಲೇ ನದಿಗೆ ಚೆಲ್ಲಲ್ಲ, ತೊಗೊಂಡೋಗಿ ಅವಾಗೆ ಕ್ಲಿಪ್ಪಲ್ಲಿ ನೋಡೋದಲ್ಲ ದೂರದಲ್ಲಿ ಚೆಲ್ತಾ ಇದ್ದೀವಿ. ಸೊ ಯಾವುದೇ ಕಾರಣಕ್ಕೂ ಎಲ್ಲೂ ಏನೂ ಗಲೀಜು ಮಾಡ್ತಾಯಿಲ್ಲ. ಆಯ್ತಾ ನೋಡಿ, ತೊಗೊಂಡೋಗಿ ದೂರ ಚೆಲ್ತೀವಿ, ತೊಗೊಂಡೋಗಿ ದೂರ ಚೆಲ್ತಾ ಇದ್ದೀವಿ, ಯಾವುದು ನೀರಿಗೆ ವಾಪಸ್ ಚೆಲ್ತಾ ಇಲ್ಲ. ಲೊಕೇಶನ್ ಚೇಂಜ್ ಮಾಡಿದ್ವಿ, ಆವಾಗಲೇ ಬಂದಿದ್ದು ಲೊಕೇಶನ್ಗಿಂತ ನಮ್ಗೆ ಒಳ್ಳೆ ಲೊಕೇಶನ್ ಸಿಕ್ತು, ಸ್ವಲ್ಪ ಕ್ರೌಡ್ ಫ್ರೀ ಏರಿಯಾ. ಸೊ ಅದಕ್ಕೆ ಇಲ್ಲಿ ತೊಗೊಂಬಂದು ಎಲ್ಲ ಬೈಕಿಲ್ಲಿ ನಿಲ್ಸ್ಕೊಂಡು ಐಟಮ್ ಎಲ್ಲ ಇಟ್ಕೊಂಡಿದ್ದೀವಿ. ಇಲ್ಲೇ ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ ಇವಾಗ. ಇವರೇ ಇವತ್ತಿನ ಮೇನ್ ಶೆಫ್. ಹೇಳಿಕ ನೋಡಿ ಅಕ್ಕ ಬೆಂಗಳೂರಲ್ಲಿ ಎಲ್ಲ ಜಾಗ ಸಿಕ್ಕಿಲ್ವಾ? ಇಲ್ಲಿ ಮೇಲೆ ಮಾಡ್ತಾ ಇದ್ದೀರಾ? ಬೇಕಾದ್ರೆ ಊಟನೂ ಮಾಡ್ಕೊಡ್ತಾರೆ ಇಲ್ಲೇ ಫ್ರೀ. ಅಕ್ಕ ಕೆಜಿಗೆ ಎಷ್ಟು ಚಿಕನ್? ಕೆಜಿಗೆ ಎಷ್ಟು? ಬೇಕಾದ್ರೆ ನೋಡಿ ಊಟ ಎಲ್ಲ ಮಾಡ್ಕೊಡ್ತಾರೆ. ಬನ್ನಿ ಮುಂತತ್ತಿಗೆ ಇವ್ರ ಕೈ ಊಟ ಮಾಡ್ಕೊಂಡು ತಿನ್ಬಿಡೋಗಿ. ಕೆಜಿ ಲೆಕ್ಕ. Where did you learn this talent? What do you do for a living? This only he does. ನನಗೆ ಚಿಕ್ಕ ಚಟ್ನಿ ಇದೆ ಶಾಪ್ ಊರಿತ್ತಲ್ಲ ಇಲ್ಲಿ. ಅಕ್ಕಿ ಹಾಕಿ ಅರ್ಧಂಬರ್ಧ ಬೆಂದಿರೋದಷ್ಟೇ, ಇನ್ನೂ ಫುಲ್ಲು ಗೀ ರೈಸ್ ಆಗಿಲ್ಲ ನೋಡಿ. ಫಸ್ಟು ಲಿಸ್ಟಲ್ಲಿ ಬಚಿಕಂತ ಅವ್ರೆ, ವೆಯ್ಟಿಂಗ್ ಲಿಸ್ಟು, ಕೈಯಲ್ಲಿ ತಟ್ಟೆ ಒಂದು ಬ್ಯಾಲೆನ್ಸ್. ಇವರೇ ಶೆಫು ಸರ್. ಹಂಗೆ ಸ್ಮೈಲ್ ಮಾಡ್ಕೊಂಡು ಆಯ್ನಿ ಸರ್. ಬ್ರೋ ಮಾದೇ ಬ್ರೋ ಬೆಣ್ಣೆ ತಗೊಂಡಿದ್ದೀನಿ, ಬೆಳಗ್ಗೆ ತಗೋಬೇಕಾಯ್ತು. ರೆಸಿಪಿ ಅವ್ರು ತಗೋತಾವ್ರೆ. Now it's butter chicken. Literally. ಕಬಾಬ್ ರೆಡಿ ಆಗ್ತದೆ. ಆದ್ರೆ ಹೋಮ್ ಮೇಡ್ ಮಸಾಲಾ ಕಬಾಬ್ ಜರಿಯಣ್ಣ ಸ್ಪೆಷಲ್. ಜರಿಯಣ್ಣ ಹ್ಯಾಪಿ ಕಬಾಬಣ್ಣ.
ಸೆಕೆಂಡ್ ರೌಂಡ್ ಅಂತೀನಿ. ಅಲ್ಲ ಸ್ನೇಹಿತರೆ, ಎಲ್ಲರದು ಊಟ ಆದಮೇಲೆ ಅಲ್ಲಿಂದ ಎಲ್ಲ ವೈಂಡ್ ಅಪ್ ಮಾಡಿ ಪ್ಯಾಕ್ ಮಾಡ್ಕೊಂಡು ಹೊರಟ್ವಿ. ಎಲ್ಲರೂ ತುಂಬ ಅರ್ಲಿ ಮಾರ್ನಿಂಗ್ ಬಂದಿದ್ದರು, ಆದ ಕಾರಣ ಎಲ್ಲರೂ ಕನಕಪುರದವರೆಗೂ ಜೊತೆಲೇ ಬಂದ್ವಿ ಎಲ್ಲರೂ. ಆಮೇಲೆಲ್ಲ ಅವ್ರವ್ರ ಪಾಡಿಗೆ ಅವ್ರವರು ಹೊರಟ್ರು. ಸೊ ಎಲ್ಲ ಮನೆಗೆ ಹೋಗಿ ರೀಚ್ ಆದಮೇಲೆ ಮೆಸೇಜ್ ಮಾಡ್ತಾರೆ. ಬಟ್ ಇದೊಂದು ಡೇ ಔಟಿಂಗ್ ತುಂಬ ಚೆನ್ನಾಗಿತ್ತು. ಎಲ್ಲರೂ ಒಟ್ಟಿಗೆ ಸೇರಿ, ಅಂದರೆ ಮಾಡಿದ್ದು ಒಬ್ಬರೇ ಶೆಫು, ಬಟ್ ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲ ಒಟ್ಟಿಗೆ ಜೊತೆಲಿದ್ದು ಮಾಡಿ ತಿಂದು ಬಂದಿದ್ದು ತುಂಬ ಚೆನ್ನಾಗಿತ್ತು. ಬಟ್ ಆ ಥರ ಸ್ಪಾಟ್ಗೆ ಹೋಗಿದ್ದಂತೂ ಇನ್ನೂ ಚೆನ್ನಾಗಿತ್ತು. ನೋಡಿದ್ರಲ್ಲ ನೀವೇನೇ, ಜರ್ನಿ ಹೇಗಿತ್ತು, ವೇ ಹೇಗಿತ್ತು, ಅಲ್ಲಿ ಹೋದ್ಮೇಲೆ ನಾವೆಲ್ಲ ಹೇಗೆಲ್ಲ ಮಾತಾಡ್ಕೊಂಡು ಎಂಜಾಯ್ ಮಾಡಿದ್ವಿ ಬೆಳಗ್ಗೆ ಬ್ರೇಕ್ಫಾಸ್ಟಲ್ಲಿ ಕೂಡ. ಸೊ ಇದೊಂದು ಅದ್ಭುತವಾದಂಥ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಈ ಥರದ್ದು ಮತ್ತೆ ಮತ್ತೆ ಮಾಡೋದು ತುಂಬ ಇಷ್ಟ ಆಗುತ್ತೆ. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ಬೈಕಿಂಗ್ ಗ್ರೂಪ್ ಜೊತೆ ಟ್ರಾವೆಲ್ ಸ್ಟೋರೀಸ್, ಬೈಕಿಂಗ್ ಕಮ್ಯುನಿಟಿ ಜೊತೆ ಒಂದು ಡೇ ಔಟಿಂಗ್ ಅಥವಾ ಡೇ ಕ್ಯಾಂಪಿಂಗ್ ಅಂತ ಹೇಳ್ಬೋದು. ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇನ್ನೊಂದು ವಿಡಿಯೋಂದಿಗೆ ಮತ್ತೆ ಸಿಗೋಣ. ಅಲ್ಲಿ ತನಕ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ವಿಡಿಯೋಲಿ ಸಿಗೋಣ. ಧನ್ಯವಾದ.